ಬ್ರಹ್ಮಾವರದಲ್ಲಿ ಇದ್ದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗುಜರಿ ಮಾರಾಟದಲ್ಲಿ ಬಹುಕೋಟಿ ಹಗರಣ ನಡೆದಿದ್ದು ಅದರ ಸಮಗ್ರ ತನಿಖೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಪ್ರತಾಪ್ ಚಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಕಳೆದ 48 ದಿನದಿಂದ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಕ್ತಾಯಗೊಂಡಿತು. ಈ ಸಂದರ್ಭ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಮಾಡಿದ ಹಗರಣ ಅಥವಾ ತಪ್ಪುಗಳನ್ನು ಇಲಾಖಾ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಪತ್ತೆ ಹಚ್ಚುತ್ತಾರೆ. ಆದರೆ ಅಧಿಕಾರಿಗಳು ಮಾಡಿದ ಹಗರಣವನ್ನು ಮರೆಮಾಚಲು ದಿನದೂಡುವ ಸ್ಥಿತಿ ಇದೆ ಎಂದು ಹೇಳಿದರು. ನಾವೆಲ್ಲ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿಗೆ ಕಬ್ಬನ್ನ ಕಳಿಸ್ತಾ ಇದ್ರು. ಕಬ್ಬನ್ನ ಇಳುವರಿ ಬಗ್ಗೆ ಬಹಳಷ್ಟು ಚರ್ಚೆಗಳು ಸಹ ಆಗ್ತಾ ಇತ್ತು. ಅದಕ್ಕೆ ಕಬ್ಬಿನ ಈ ಒಂದು ಒಳ್ಳೆಯ ಒಂದು ಕಾರ್ಖಾನೆ ಆಗ್ಬೇಕು ಅಂತ ಹೇಳಿ ಆಸ್ಕರ್ ಫರ್ನಾಂಡಿಸ್ ಅವರು ಕನಸನ್ನು ಕಟ್ಟಿದ್ರು. ನಂತರ ಹಲವಾರು ಕಾರಣಗಳಿಂದ ಕಾರ್ಖಾನೆ ನಿಂತು ಹೋಯಿತು. ಆದ್ರೆ ಇನ್ನೂ RI ಪ್ರಾಜೆಕ್ಟ್ ನಡೀತಾ ಇದೆ. ನಾನು ಇದನ್ನ ವಿಧಾನ ಪರಿಷತ್ತಲ್ಲಿ ನಾನು 3-4 ಸಲ ಇದರ ಬಗ್ಗೆ ನಾನು ಚರ್ಚೆ ಮಾಡಿದೆ. ಯಾಕಂದ್ರೆ ನನಗೊಂದು ಕುತೂಹಲ ಇತ್ತು. ಅಂದು RI ಪ್ರಾಜೆಕ್ಟ್ಗೆ ಸುಮಾರು 8-9 ಕೋಟಿ ರೂಪಾಯಿ ಹಣದಲ್ಲಿ RI ಪ್ರಾಜೆಕ್ಟ್ ಅನ್ನು ಶುರು ಮಾಡಿದ್ರಂತೆ. ಇವತ್ತು ಈಗಾಗಲೇ 1000 ಕೋಟಿ ರೂಪಾಯಿನ ದಾಟಿದೆ. ಆದ್ರೆ ಇಂದು RI ಪ್ರಾಜೆಕ್ಟ್ ಪೂರ್ಣ ಆಗಿಲ್ಲ. ಇನ್ನೂ ಸುಮಾರು 300ರಿಂದ 400 ಕೋಟಿ ರೂಪಾಯಿ ಬೇಕು ಅನ್ನೋ ಒಂದು ಯೋಜನೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ರಾಜ್ಯ ಕೆಪಿಸಿಸಿಯ ಸೌಮ್ಯ ರೆಡ್ಡಿ, ನಾನಾ ಪ್ರಮುಖರಾದ ಬೆಳ್ವೆ ಸತೀಶ್ ಕಿಣಿ, ಪ್ರಸಾದ್ ರಾಜ್ ಕಾಂಚನ್, ಜಯಶೀಲ ಶೆಟ್ಟಿ, ರಾಜಾರಾಮ ತಲ್ಲೂರು, ಸೀತಾರಾಮ ಗಾಣಿಗ, ಸತೀಶ್ ಕುಮಾರ್ ಶೆಟ್ಟಿ, ಹೋರಾಟದ 13 ವಲಯಗಳ ಅಧ್ಯಕ್ಷರುಗಳು, ರೈತ ಸಂಘಟನೆಯ ಪ್ರಮುಖರು, ನಾನಾ ಸಹಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ.